ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಎಲ್ಪಿಜಿ ಬೇಡಿಕೆ ಕುಸಿತ. ಇರಾನ್ ಯುದ್ಧದ ಬಳಿಕ ಎಲ್ಪಿಜಿ ಖರೀದಿ ಪ್ರಮಾಣ ಕುಸಿತಗೊಂಡಿದೆ. ಆಟೋ ಚಾಲಕರ ಜೀವನ ಸಂಕಷ್ಟದಲ್ಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಎಲ್ಪಿಜಿ ಬೇಡಿಕೆ ಕುಸಿತ ಆಗಿದೆ. ಇರಾನ್ ಯುದ್ಧದ ಬಳಿಕ ಎಲ್ಪಿಜಿ ಖರೀದಿ ಪ್ರಮಾಣ ಕುಸಿತ. ಆಟೋ ಚಾಲಕರ ಜೀವನ ಸಂಕಷ್ಟದಲ್ಲಿದೆ. ಆದಾಯ ಇಲ್ಲ. ಮೋದಿ ಕರೆ ಕೊಟ್ಟರೂ ಜನರು ಸ್ವಂತ ವಾಹನ ಬಳಸುತ್ತಿದ್ದಾರೆ. ಆದರೆ ಸಿಎನ್ಜಿ ಬೆಲೆ ಹೆಚ್ಚಳದಿಂದ ಭಾರಿ ಸಮಸ್ಯೆ ಆಗ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಆಟೋ ಚಾಲಕರ ಕಣ್ಣೀರ ಕತೆ. ಎಲ್ಪಿಜಿ ಬೇಡಿಕೆ ಕುಸಿತ. ಇರಾನ್ ಯುದ್ಧದ ಬಳಿಕ ಎಲ್ಪಿಜಿ ಖರೀದಿ ಪ್ರಮಾಣ ಕುಸಿತಗೊಂಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಲ್ಪಿಜಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಮೋದಿ ಕರೆ ಕೊಟ್ಟಿದ್ದಾರೆ, ಸ್ವಂತ ವಾಹನವನ್ನ ಬಳಸಬೇಡಿ, ಹೆಚ್ಚಾಗಿ ನಮ್ಮ ವಾಹನವನ್ನ ಇವರೇನು ಬಳಸಬೇಡ ಅಂತ ಹೇಳಬಹುದು. ಬಟ್ ದೇಶದ ಹಿತಕ್ಕಾಗಿ ಕರೆ ಕೊಟ್ಟಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಪೆಟ್ರೋಲ್ನ ಅಭಾವ ಇದೆ, ಹಾಗಾಗಿ ಜೀವನ ಕಷ್ಟನೇ ಮೇಡಮ್. ಇವಾಗ ಹೋಗ್ತೀವಿ, ಮತ್ತೆ ಆ ಕಡೆ ಏನಾರು ಸಿಕ್ಕಿದ್ರೆ ಪರವಾಗಿಲ್ಲ, ಸಿಗ್ಲಿಲ್ಲ ಅಂದ್ರೆ ಅಲ್ಲಿಂದ ರಿಟರ್ನ್ ಖಾಲಿ ಬರಬೇಕು. ತುಂಬಾ ಕಷ್ಟ ಇದೆ. ಮನೆಗೆಲ್ಲ ಸಾಕಾಗುತ್ತೆ ಸರ್. ಮುಂಚೆ ಏನಿಲ್ಲ ಮೇಡಮ್, ಏನು ದಿನಕ್ಕೆ 1,000 ರೂಪಾಯಿ ದುಡಿಯಕ್ಕೆ, ಅವೆಲ್ಲ 1,000 ರೂಪಾಯಿ 1,200 ರೂಪಾಯಿ ದುಡಿತಾ ಇದ್ವಿ. ಇವಾಗ 500 ರೂಪಾಯಿ ದುಡಿಯಕ್ಕೆ ಕಷ್ಟ ಆಗುತ್ತೆ. ಇದೇನಾದ್ರು ಹಾಕೊಂಡು ಹೋದ್ರೆ ಪೊಲೀಸ್ನವ್ರು ಏನಾದ್ರು ಹಿಡಿದ್ರೆ ಅವ್ರಿಗೂ ನಾವು ಫೈನ್ ಕಟ್ಟಬೇಕು. ಏನಲ್ಲ ಪ್ಯಾಸೆಂಜರ್ ಕೊಟ್ಟಿದ್ರದು ಲಗೇಜ್ ಹೊಡಿತಾ ಇದ್ರ ಅಂತ. ಇದನ್ನ ಬಿಟ್ರೆ ನಮ್ಗೆ ಬೇರೆ ದಾರಿ ಇಲ್ಲ. ಬೇರೆ ಏನೇ ಇದೆ ನಮ್ಗೆ, ಇದನ್ನೇ ಮಾಡ್ಬೇಕು. 1 ರೂಪಾಯಿ ಬಂದ್ರನ ಅದನ್ನೇ ಮಾಡ್ಬೇಕಾ, 10 ರೂಪಾಯಿ ಬಂದ್ರನ ಅದನ್ನೇ ಮಾಡ್ಬೇಕು. ಇದಕ್ಕೆ ಕಸ್ಟಮರ್ ಬರಲ್ಲ. ಏನ್ ಮಾಡು, ಈಗ ಬಹಳ ಜಾಸ್ತಿ ಆಗ್ತಿದೆ. ಎಲ್ಲ ಜಾಸ್ತಿ ಆಗ್ತಿದೆ. ಪೆಟ್ರೋಲಿಂದ ಎಲ್ಲ ಜಾಸ್ತಿ ಆಗುತ್ತೆ. ಬಟ್ ಏನು ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಿಲ್ಲ. ನೋಡ್ಬೇಕು ಸರ್ಕಾರದವ್ರು ಏನ್ ಮಾಡ್ತಾರೆ. ಏನ್ ಮಾಡಕ್ ಬರಲ್ಲ. ಹಿಂಗ್ ವರ್ಲ್ಡ್ ವಾರ್ ನಡೀತೈತೆ, ಆಗ್ತಿದೆ. ನೋಡೋಣ ಏನೇನಾಗುತ್ತೆ. ಬಟ್ ಮಿಡಲ್ ಕ್ಲಾಸ್ ಅವ್ರು ಭಾಳ ಅನುಭವಿಸ್ತಾರೆ. ಸರ್ಕಾರದವ್ರು ಏನ್ ಮಾಡ್ತಾರೆ ನೋಡ್ಬೇಕು. ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಡೈಲಿ ಓಡಾಡ್ತೀವಲ್ವಾ, ಪೆಟ್ರೋಲ್ ಬಗ್ಗೆ ತುಂಬಾ ಕಷ್ಟ ಆಗುತ್ತೆ. ದುಡಿಯೋದು ಇದಕ್ಕೆ ಆಗುತ್ತೆ. ಎಲ್ಲ ಮಾಡಿ ಜಾಸ್ತಿ ಮಾಡ್ಲಿ ಕಮ್ಮಿ ಮಾಡ್ಲಿ, ನಾವು ಮಾಡ್ಲೇಬೇಕು, ದುಡಿಬೇಕು ಅಷ್ಟೇನೆ. ಏನು ಮೇಡಮ್, ಈಗ ಸಿಚುವೇಶನ್ ಆ ಥರ ಇದೆ. ಎಲ್ಲದಕ್ಕೂ ರೆಡಿ ಇರ್ಬೇಕು ನಾವು. ಗೌರ್ಮೆಂಟ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸಿಚುವೇಶನ್ ಆಲ್ ಓವರ್ ದ ವರ್ಲ್ಡ್ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ. ಇದೇನಂದ್ರೆ ನಾವು ಸ್ವಲ್ಪ ದಿನ ಜಾಸ್ತಿ ಆಗುತ್ತೆ, ಆಮೇಲೆ ಎಕ್ಸ್ಪೆಕ್ಟ್ ಮಾಡಬೇಕು ಕಮ್ಮಿ ಆಗೋದು. ಅಲ್ಲಿ ವೆಸ್ಟ್ ಏಷ್ಯಲ್ಲಿ ಸಿಚುವೇಶನ್ ಸರಿ ಹೋದ್ರೆ ಸ್ವಲ್ಪ ಕಮ್ಮಿ ಆಗತ್ತೆ. ನಮ್ಮ ಹಣೆ ಬರ ಅಂತೀವಿ. ಏನೇ ನಡೆದ್ರು ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಯಾಕಂದ್ರೆ ದೊಡ್ಡವರು ರಾಜಕಾರಣಿ ಇಲ್ಲಿ ಇರೋರು ಮಾಡ್ತಾರೆ, ಅನುಭವಿಸೋರು ನಾವು. ಅವರಂತೂ ದುಡ್ಡು ಕೊಟ್ಟು ಹಾಕ್ಸ್ಕೊಳ್ಳಲ್ಲ, ದುಡ್ಡು ಕೊಟ್ಟು ನಾವೇ ಹಾಕ್ಸ್ಕೊಳ್ಳೋದು. ಇದೇ ಪೆಟ್ರೋಲೇ ಅಂತಲ್ಲ, ಡೀಸೆಲ್ ಪೆಟ್ರೋಲ್ ಹಾಕ್ಬಿಟ್ರೆ ಪ್ರತಿಯೊಂದೂ ಬೆಲೆ ಜಾಸ್ತಿ ಆಗುತ್ತೆ. ಅನುಭವಿಸೋದು ನಾವೇ. ಫಸ್ಟ್ ಚಿನ್ನ ಜಾಸ್ತಿ ಅಂತ ಇರಿ, ಇವಾಗ ಬೆಳ್ಳಿನೂ ಜಾಸ್ತಿ ಆಯ್ತು. ರೆಗ್ಯುಲರ್ ಎಷ್ಟು ಹಾಕ್ತೀವಿ ಅಷ್ಟೇ ಹಾಕ್ತೀವಿ. ಅಮೌಂಟು ಏನು ವ್ಯತ್ಯಾಸ ಇಲ್ಲ ಅಷ್ಟೇ. ಗಾಡಿ ಮೈಲೇಜ್ ಡಿಪೆಂಡ್ ಆಗುತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ.